ಗುರುಜಿ, ಇವಾಗ ಮುಂದಿನ ರಾಶಿ ಬಗ್ಗೆ ಹೇಳೋದಾದ್ರೆ ವೃಷಭ ರಾಶಿ. ಈ ರಾಶಿಯವರ ಗುಣ ಸ್ವಭಾವ ಯಾವ ರೀತಿಯಾಗಿರುತ್ತೆ? ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಹೇಳ್ಕೊಡಿ. ವೃಷಭ ರಾಶಿ ಶಾಂತ ಸ್ವಭಾವದ, ತುಂಬ ಶಾಂತ ಸ್ವಭಾವದ, ಪ್ರತಿಯೊಂದು ವಿಷಯಕ್ಕೂ ತಾಳ್ಮೆಯಿಂದ ಬಹಳ ಆಲೋಚನೆ ಮಾಡಿ ಮುಂದುವರಿ ಮತ್ತು ಚುರುಕುತನ ಜಾಸ್ತಿ. ತಾಳ್ಮೆ ಅನ್ನೋದಕ್ಕಿಂತ ಚುರುಕುತನ ಜಾಸ್ತಿ. ಚುರುಕು ಅಂದರೆ ಯಾವುದೇ ಒಂದು ಕಾರ್ಯ ಮಾಡಬೇಕಂದ್ರೆ ತುಂಬ ಯೋಚನೆ ಮಾಡ್ತಾರೆ. ಆ ಕಾರ್ಯನ ಒಂದು ವೇಳೆ ತಗೊಂಡ ನಂತರ ಆ ಕಾರ್ಯರೂಪ ಆಗೋವರೆಗೂ ಅದು ಬಿಡೋದಿಲ್ಲ ಅಂತ ಚುರುಕುತನ ಉಳ್ಳವರು. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ಕೆಲಸದಲ್ಲಾಗಲಿ, ಮನೆಯಲ್ಲಾಗಲಿ ಅಥವಾ ಸಂಸಾರದಲ್ಲಾಗಲಿ ಭಾಳ ಉತ್ತಮವಾಗಿ ಭಾಳ ಬುದ್ಧಿವಂತಿಕೆಯಿಂದ ಜೀವನ ನಡೆಸುವಂಥ ವೃಷಭ ರಾಶಿಯವರು ತಾಳ್ಮೆಯಿಂದ ಜೀವನ ಮಾಡ್ತಾರೆ. ಎಲ್ಲೂ ದುಡ್ಕೋದಿಲ್ಲ. ದುಡ್ಕೋದನ್ನು ಅವ್ರಿಗೆ ಕಂಡು ಬಂತಂದರೆ ಅಲ್ಲಿಗೆ ಅಲ್ಲಿ ಅವರು ಸರಿಪಡಿಸ್ಕೊಳ್ಳುವಂಥದ್ದು ಸಾಮರ್ಥ್ಯತನ ಆ ವೃಷಭ ರಾಶಿಯವರು ತುಂಬ ಉತ್ತಮವಾಗಿದೆ. ಯಾಕೆಂದರೆ ವೃಷಭ ಶುಕ್ರಸ್ಥಾನ ಇರೋದ್ರಿಂದ, ಆ ಶುಕ್ರಸ್ಥಾನ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಪ್ರತಿಯೊಂದು ರೂಪದಲ್ಲಿ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ವ್ಯಕ್ತಿ ಉಳ್ಳವರಾಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ಉದ್ಯೋಗ ಅನ್ನೋದಕ್ಕಿಂತ ಬಿಸ್ನೆಸ್ ಚೆನ್ನಾಗಿ ಬರುತ್ತೆ. ಅವರು ಇನ್ನೊಬ್ಬರು ಅಡಿಯಾಳಾಗಿ ಬದುಕುವಂಥ ಜೀವನ ಅಲ್ಲ. ಅವ್ರದ್ದು ಏನೇ ಒಂದು ಮಾಡಿದ್ರು ಕೂಡ ಆಳನಾಗಿ ದುಡ್ಡು ಅರಸನಾಗಿ ಬದುಕುವಂಥ ಜಾತಕ, ಒಬ್ಬರ ಮೇಲೆ ಡಿಪೆಂಡಬಲ್ ಆಗಿ ಬದುಕೋ ಜಾತಕ ಅಲ್ಲ. ಯಾಕಂದರೆ ಶುಕ್ರ ತನ್ನದೇ ಆದಂಥ ಸ್ಥಾನ ಪಡ್ಕೋಬೇಕನ್ನುವಂಥ ವ್ಯಕ್ತಿ ಅವ, ಅರ್ಥ ಆಯ್ತಲ್ಲ. ಹಾಗಾಗಿ ಅವ್ರು ಇನ್ನೊಬ್ರು ಅಡಿಯಾಳಾಗಿ ಬದುಕೊಂತಿದ್ದಿಲ್ಲ. ಬಿಸ್ನೆಸ್ ಉತ್ತಮವಾಗಿ ಬರುತ್ತೆ. ಬಿಸ್ನೆಸ್ ಮಾಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿದೆ. ಕುಲದೇವರನ್ನು ಆರಾಧನೆ ಮಾಡ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರ ಕುಲದೇವರ, ಕುಲ ಅಂತ ಹೇಳಿದ್ರೆ ಮನೆತನದಿಂದ ಬಂದದ್ದು, ಅದು ಕುಲದೇವರ ಆಗ್ತದೆ. ಆ ಕುಲದೇವರನ್ನು ಅವ್ರ ಮನೆಯಲ್ಲಿ ಯಾವ ದೇವರನ್ನ ಪೂಜಿಸ್ತಾ ಬಂದಿರ್ತಾರೆ ಆ ದೇವರನ್ನು ಆರಾಧನೆ ಮಾಡ್ಕೊಂಡೇ ಹೋಗ್ಬೋದು. ಆರಾಧ್ಯ ದೇವತೆಗಳು ಬೇರೆ ಇರ್ತದೆ. ಅರ್ಥಾತ್ ಕುಲದೇವರು ಅಂತ ಬಂದಾಗ ಆ ಕುಲದಲ್ಲಿ ಯಾರು ಮುಂಚೆಯಿಂದನೂ ಯಾವ ಆರಾಧನೆ ಮಾಡ್ಕೊಂತ ಬಂದಿದ್ರು ಅದೇ ರೂಪದಲ್ಲಿ ಅವ್ರಿಗೆ ಹೋಗ್ಬೇಕಾಗ್ತದೆ. ಆರಾಧನೆ ಮಾಡುವಂಥ ದೇವರು ಅಂದ್ರೆ ಅವ್ರಿಗೆ ಇಷ್ಟವಾದ ದೇವರನ್ನ ಅವ್ರ ಮನಸ್ಸಲ್ಲಿ ಸಮರ್ಥಿಸ್ಕೊಂಡು ಅವ್ರು ಮಾಡ್ಕೊಂಡೋದ್ರು ಒಳ್ಳೇದು. ಬಟ್ ಕುಲದೇವರನ್ನು ಎಲ್ಲೂ ದೂರಬಾರ್ದು, ಎಲ್ಲೂ ಬಿಡಬಾರ್ದು. ಬಿಟ್ಟು ನಾನು ಆರಾಧಿಸ್ತಾ ದೇವರನ್ನೇ ನಾನು ಇಟ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ತಪ್ಪಾಗ್ತದೆ. ಎಲ್ಲೂ ಹೋದ್ರೂ ಕೂಡ ಮೊದಲ ಪೂಜೆ ಕುಲದೇವರಿಗೆ ಆಗಬೇಕು. ವೃಷಭ ರಾಶಿ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ತುಂಬ ಉತ್ತಮ ಕುಲದೇವರನ್ನು ಆರಾಧಿಸಿ ನಂತರ ಆರಾಧ್ಯ ದೇವರನ್ನು ಬಿಡೋದು ಬೇಡ ಅನ್ನೋದಿಲ್ಲ, ಮಾಡ್ಕೊಂಡು ಹೋದ್ರು ಒಳ್ಳೇದು, ಸಂತೋಷ. ವೃಷಭ ರಾಶಿಯವ್ರಿಗೆ ಒಳ್ಳೇದಾಗಲಿ. ನಮಸ್ಕಾರ.